ಗಂಗಾವತಿ ನಗರದ ಜುಲೈನಗರ ರಾಯಚೂರು ರಸ್ತೆಯಲ್ಲಿರುವ ಎನ್ಆರ್ ರೈಸ್ ಮಿಲ್ಲಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗಾಗಿ ಸಮಾಜ ಸೇವೆ ಮಾಡುವಲ್ಲಿ ಗಂಗಾವತಿ ನಗರದ ಇನ್ನರ್ವಿಲ್ ಕ್ಲಬ್ ಆಫ್ ಗಂಗಾವತಿ ಮತ್ತು ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಮಿಲ್ಲಿನಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗಾಗಿ ಆರೋಗ್ಯ ಕಾಪಾಡುವ ಹಿತದೃಷ್ಟಿಯಿಂದ ಇನ್ನರ್ವಿಲ್ ಕ್ಲಬ್ ಆಫ್ ಗಂಗಾವತಿ ಇವರಿಂದ ಸಮಾಜ ಕಳಕಳಿ ಮತ್ತು ಕಾರ್ಮಿಕರ ಕಳಕಳಿ ಹಾಗೂ ಪ್ರತಿಯೊಬ್ಬ ಸಾರ್ವಜನಿಕರ ಕಳಕಳಿಯ ನಿಟ್ಟಿನಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಮೂಲಕ ಸಾಮಾಜಿಕ ಮುಖವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನದೇ ಆದ ಛಾಪ ಮೂಡಿಸುತ್ತದೆ. ಇನ್ನರ್ವಿಲ್ ಕ್ಲಬ್ ಆಫ್ನ ಮಹಿಳಾ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಒಂದು ವಿಶೇಷ ಕಾಳಜಿಯಿಂದಾಗಿ ದುಡಿಯುವ ಕಾರ್ಮಿಕರಿಗಾಗಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇನ್ನರ್ವಿಲ್ ಕ್ಲಬ್ ಆಫ್ನ ಅಧ್ಯಕ್ಷರು ಮತ್ತು ಸ್ಫೂರ್ತಿ ಆಯುರ್ವೇದಿಕ ಕಾಲೇಜಿನ ಪ್ರಾಚಾರ್ಯರು ತಿಳಿಸಿದ್ದಾರೆ. ಭಾಗ್ಯ ನಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತಿನ ದಿವಸ ನಾವು ಹಣವನ್ನು ಗಳಿಸ್ಬೋದು, ಆಸ್ತಿಯನ್ನು ಗಳಿಸ್ಬೋದು, ಇನ್ನೇನಾದರೂ ಗಳಿಸ್ಬೋದು, ಬಂಗಾರ ಗಳಿಸ್ಬೋದು, ಇನ್ನೇನಾದರೂ ಗಳಿಸ್ಬೋದು. ಬಟ್ ಆರೋಗ್ಯವನ್ನು ಗಳಿಸೋದು ಅಂತಂತಂದರೆ ಅದು ದೊಡ್ಡ ಒಂದು ಚಾಲೆಂಜ್ ಇದ್ದಂಗೆ ಇತ್ತೀಚಿನ ದಿನಮಾನಗಳಲ್ಲಿ. ಆದ್ದರಿಂದ ನಾವು ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿದರೆ ನಾವು ಯಾವ ರೀತಿಯಾಗಿ ದಿನನಿತ್ಯದ ಕಾರ್ಯಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕು, ಅದು ಭಾಳ ಮುಖ್ಯವಾಗಿರ್ತದೆ. ದಿನನಿತ್ಯದಲ್ಲಿ ಆಯುರ್ವೇದ ಅಂಥೇಳಿ ನಾವು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತೀವಿ. ದಿನನಿತ್ಯದಲ್ಲಿ ಆಯುರ್ವೇದ ಅಂತ ಹೇಳಿದರೆ ಬೆಳಗ್ಗೆ ಏಳೋದು ಯಾವಾಗ, ಎಷ್ಟು ಗಂಟೆಗೆ ಹೇಳಬೇಕು, ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಅಂತ ಹೇಳ್ತೇವೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, 5 ಗಂಟೆಯಿಂದ 5:30 ಹೇಳಬೇಕು. ಅದರಲ್ಲಿ ಎದ್ದ ತಕ್ಷಣ ನೀವು ನೀರನ್ನು ಕುಡಿಬೇಕು. ನೀರನ್ನು ಕುಡಿದ ನಂತರ ಹಲ್ಲನ್ನು ಕುಡಿದು ಹಲ್ಲನ್ನು ಉದ್ದದನೇ ನೀವು ನೀರನ್ನು ಕುಡಿಬೇಕು. ಎಷ್ಟು ಸಾಧ್ಯತೆ ಅಷ್ಟು ನೀರನ್ನು ಕುಡಿಬೇಕು. ಅದಾದ ನಂತರ ಹಲ್ಲನ್ನು ಉದ್ದಬೇಕು. ನಾವು ಗಂಡು ಚಕ್ಕೋಳ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ. ಅದಾದ ನಂತರ ಹಲ್ಲನ್ನು ಉದ್ದಿದ ನಂತರ ತಮ್ಮ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ 8 ಗಂಟೆ 8:15 8:30 ತಾವು ಉಪಹಾರವನ್ನು ಮಾಡಬೇಕು. ಅದಾದ ನಂತರ ಅದಕ್ಕಿಂತ ಮೊದಲು ಒಂದಿಷ್ಟು ವ್ಯಾಯಾಮ ಅಂತಿದೆ. ಎಲ್ಲರಿಗೂ ವ್ಯಾಯಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ವರ್ಕರ್ಸ್ ಇರ್ತೀರಿ, ನಾವು ಕೆಲಸಕ್ಕೆ ಹೋಗ್ಬೇಕಾಗಿರ್ತದೆ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತೀರಿ, ಕೆಲಸ ಮಾಡಿ ದನವಾಗಿರ್ತದೆ. ಅದು ಸಾಕಷ್ಟು ಎಕ್ಸರ್ಸೈಸ್ ನಮಗೆ ಆಗ್ತದೆ ವರ್ಕರ್ಸ್ ಇರೋದ್ರಿಂದ. ಆದಾಗ್ಯೂ ಸಹ ನಾವೊಂದು 100 ಸ್ಟೆಪ್ಸ್ಗಳನ್ನು ನಾವು ಹಾಕಬೇಕಾಗ್ತದೆ ಬೆಳಗಿನ ಜಾವ. ಅದು ಯಾಕೆ ಇಂಪಾರ್ಟೆನ್ಸ್ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಮಲಗಿದಾಗ ಒಂದು ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಆಗಿರ್ತದೆ ಬಾಡಿ. ಆ ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಮಸಲ್ಸ್ ಇರ್ಬೋದು ಮತ್ತು ಎಲ್ಲ ಬಾಡಿ ಸ್ಕೆಲ್ಟನ್ಸ್ ಇರ್ಬೋದು ಮತ್ತು ಬೋನ್ಸ್ ಇರ್ಬೋದು. ಆ ರೆಸಿಸ್ಟೆನ್ಸು ರಿಲ್ಯಾಕ್ಸ್ ಆಗ್ಬೇಕಂತ ಹೇಳಿದ್ರೆ ಬೆಳಿಗ್ಗೆ ಅಟ್ಲೀಸ್ಟ್ ಒಂದು 100 ಸ್ಟೆಪ್ಸನ್ನು ನಾವು ಹಾಕಬೇಕಾಗ್ತದೆ. ಅದನ್ನು ಹಾಕಿ ತಾವು ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದರೆ ತುಂಬ ಫ್ರೆಶ್ ಆಗಿರ್ತೀರಿ ಹೋಲ್ ಡೇ. ಅದ್ರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಒತ್ತಡದ ದಿನನಿತ್ಯ ನಾವು ಒತ್ತಡವನ್ನು ಅನುಭವಿಸ್ಬೇಕಂತ ಕಾಲಮಾನ ಈಗಿದೆ. ಒತ್ತಡದ ಜೀವನ ಅಂತ ಹೇಳಿದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತೀವಿ ನಾವು. ಯಾವಾಗಲೂ ನಮಗೆ ಟೆನ್ಷನ್ ಆಗ್ತದೆ, ಟೆನ್ಷನ್ ಇರ್ತದೆ. ದಿನನಿತ್ಯ ಬೆಳಿಗ್ಗೆ ಬರಬೇಕು, ಸಾಯಂಕಾಲದಲ್ಲಿ ಕೆಲಸ ಮಾಡಬೇಕು, ಸಾಯಂಕಾಲ ಮತ್ತೆ ಮನೆಗೆ ಹೋಗಬೇಕು, ರೋಡಲ್ಲಿ ಟ್ರಾಫಿಕ್, ತುಂಬ ಎಲ್ಲ ಒತ್ತಡಗಳ ಮಧ್ಯೆ ನಾವು ಇವತ್ತು ಜೀವಿಸ್ತಾ ಇದ್ದೀವಿ. ಆ ಒತ್ತಡವನ್ನು ತಡೆಯುವಂಥ ಶಕ್ತಿ ಯಾವುದಕ್ಕಿದೆ ಅಂತ ಹೇಳಿದರೆ, ಒಂದು 10 ನಿಮಿಷ 15 ನಿಮಿಷ ನೀವು ಮೆಡಿಟೇಷನ್ ಮಾಡಬೇಕು. ಬಂದಿರ್ತಕ್ಕಂಥ ವರ್ಕರ್ಸಿಗೆ ನಾನು ಕೇಳ್ಕೊಳ್ಳೋದಿತ್ತು, ಮೆಡಿಟೇಷನ್ ಅಂದರೆ ವೆರಿ ಸಿಂಪಲ್. ಎಲ್ಲರೂ ಏನೇನೋ ಹೇಳೋಗ್ಬಿಟ್ರೆ ಅನ್ಕೋಬೇಡ. ಬೆಳಿಗ್ಗೆ ಸುಮ್ಮನೆ ಒಂದು 10 ನಿಮಿಷ ಎಲ್ಲ ಕಣ್ಣು ಮುಚ್ಕೊಂಡು ನಿಮ್ಗೆ ಯಾವ ದೇವ್ರು ಬೇಕು ದೇವ್ರು ನೆನೆಸಿ, ಇಲ್ಲ ನಂಬರನ್ನು ಎಲ್ಲವೂ ಇದ್ದು ಆರೋಗ್ಯವಿಲ್ಲವೆಂದರೆ ನಮ್ಮ ಜೀವನ ಅಪೂರ್ಣವೆನಿಸುತ್ತದೆ. ಅದಕ್ಕಾಗಿ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಬೇಕು. ನಮ್ಮ ಈ ಇವತ್ತಿನ ಇದರ ಧ್ಯೇಯ ಏನೆಂದರೆ ಸಾಮಾನ್ಯ ಜನರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡುವುದು ಮತ್ತು
ಎಲ್ಲರಿಗೂ ಫ್ರೀ ಪ್ರಥಮ ಹಂತದಲ್ಲಿ ಕಾಯಿಲೆಗಳನ್ನು ಪತ್ತೆ ಹಚ್ಚುವುದು ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಕೊಡುವುದು ನಮ್ಮ ಉದ್ದೇಶವಾಗಿದೆ. ನಮ್ಮ ಇನ್ನರ್ ವೀಲ್ ಕ್ಲಬ್ ಸದಾ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ, ಸಾಮಾನ್ಯ ಜನರ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡುತ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯದ ವೈದ್ಯರು ಮತ್ತು ಸಿಬ್ಬಂದಿ ಹಾಗೂ NR ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಧನ್ಯವಾದಗಳು. ಅದೇ ರೀತಿ ಎಲ್ಲರೂ ನೀವು ಮೊದಲು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ನಿಯಮಿತವಾದ ಆಹಾರ ಮತ್ತು ವ್ಯಾಯಾಮವನ್ನು ಮಾಡಿ ಆರೋಗ್ಯವನ್ನು ಎಲ್ಲರೂ ಚೆನ್ನಾಗಿ ಡಾಕ್ಟರ್ ಶ್ರೀ ಸವಡಿ ಅವರು ಮತ್ತು ಬಸವ ಸವಡಿ ಅವರ ಸಹಯೋಗದೊಂದಿಗೆ NR ಇಂಡಸ್ಟ್ರೀಸ್ ಗಂಗಾವತಿಯಲ್ಲಿ ಅಲ್ಲಿನ ಕಾರ್ಮಿಕರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅವರ ಸಹಯೋಗದೊಂದಿಗೆ ನಮ್ಮ ಇನ್ನರ್ ವೀಲ್ ಕ್ಲಬ್ ಗಂಗಾವತಿಯವರು ಸಹ ಕೈಗೂಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಕ್ಕಾಗಿ ಅವರಿಗೆ ಆರೋಗ್ಯವೇ ಭಾಗ್ಯ. ಈಗ ಆರೋಗ್ಯವೇ ನಮ್ಮ ಕೈಲಿದೆ. ಈಗ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕು. ಈಗ ಯಾರೂ ಬರೋದಿಲ್ಲ. ಈಗ ಹುಷಾರಿಲ್ಲ ಅಂದರೆ ಯಾರು ನಮಗೆ ಬಂದು ಇದು ಮಾಡೋದಿಲ್ಲ. ನಮ್ಮ ಆರೋಗ್ಯವನ್ನು ನಮ್ಮ ಕೈಲೇ ಇದೆ. ಸೊ ಇವರು ಒಂದು ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಸ್ಫೂರ್ತಿ ಆಯುರ್ವೇದ ಮೆಡಿಕಲ್ ಕಾಲೇಜವರು. ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಮ್ಮ ಇನ್ನರ್ ವೀಲ್ ಕ್ಲಬ್ಬಿಂದ ಸ್ಫೂರ್ತಿ ಆಯುರ್ವೇದ ಮೆಡಿಕಲ್ ಕಾಲೇಜವರಿಗೆ ಹೃತ್ಪೂರ್ವಕ ಧನ್ಯವಾದ. ಸದಾ ಜನಾನುರಾಗಿಯಾಗಿ, ಸದಾ ಜನರ ಸೇವೆಗಾಗಿ, ಸದಾ ಆರೋಗ್ಯ ಕ್ಷೇತ್ರದಲ್ಲಿ ಯಾವಾಗಲೂ ಜನರ ಒಂದು ಆರೋಗ್ಯದ ಬಗ್ಗೆ ಹಪಹಪಿಸ್ತಾ ಕೇವಲ ಅವರ ಒಂದು ಏನು ನಿರೋಗಿ ಅಂದರೆ ರೋಗಿಯ ಅವಸ್ಥೆಯಲ್ಲಿ ಅಲ್ಲದೆಯೇ ಸಹ ಅವರು ಆರಾಮ್ ಇರುವಾಗಲೂ ಸಹಿತ ಹೇಗೆ ಅವರ ಆ ಒಂದು ಸ್ವಾಸ್ಥ್ಯತೆಯನ್ನು ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಸ್ಫೂರ್ತಿ ಸಮೂಹ ಸಂಸ್ಥೆ, ಆಯುರ್ವೇದ ಸಮೂಹ ಸಂಸ್ಥೆಗಳ ಸಂಕಲ್ಪವೂ ಆಗಿದೆ. ಸೊ ನಮ್ಮ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕಳೆದ 4-5 ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಪಾಠ, ಅವಬೋಧ, ಅನುಷ್ಠಾನ ಅಂತ ಹೇಳ್ತೀವಿ. ಆರೋಗ್ಯ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ನಾವು ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ. ಸೊ ಅದರಂತೆಯೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಎಲ್ಲರ ನೆಲ್ಮೆಯ ಜನಾನುರಾಗಿ ವೈದ್ಯರಾದಂಥ ಈಶ್ವರ್ ಸವಡಿ ಸರ್ ರವರ ಮಾರ್ಗದರ್ಶನದಲ್ಲಿ, ಬಸವರಾಜ್ ಸವಡಿ ಸರ್ ರವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಏನಪ್ಪ ಅಂದರೆ ಈ ಭಾಗದ ಜನರ ಆರೋಗ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಕಮರ್ಷಿಯಲ್ ಏನು ವ್ಯಾಪಾರೀಕರಣ ಆಗದೇ ಇರುವ ಹಾಗೆ ಕೇವಲ ಸೇವಾ ಮನೋಭಾವನೆಯೊಂದಿಗೆ ನಮ್ಮ ಭಾಗದಲ್ಲಿ ಡಾಕ್ಟರ್ SV ಸವಡಿ ಆಯುರ್ವೇದ ಆಸ್ಪತ್ರೆ ಅಂತ ಹೇಳಿ ಸ್ಫೂರ್ತಿ ವೈದ್ಯಕೀಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇದೇ ನಮ್ಮ ವಿದ್ಯಾನಗರದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸೊ ಕಳೆದ 2-3 ವರ್ಷದಿಂದ ಯಶಸ್ವಿಯಾಗಿ ಮುನ್ನುಗ್ತಾ ಬಂದಿದೆ. ಸೊ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸೊ ಅದೇ ಒಂದು ಕೆಲಸವನ್ನು ಮುಂದುವರಿಸುತ್ತಾ ನಮ್ಮ ಫೋಕಸ್ ಏನಪ್ಪ ಅಂದರೆ ಜನರು ಪೇಷಂಟ್ಸ್ ಇದ್ದಾಗ ಪೇಷಂಟ್ಸ್ ನೋಡೋದು ಮಾತ್ರ ನಮ್ಮ ಫೋಕಸ್ ಅಲ್ಲ. ನಮ್ಮ ಫೋಕಸ್ ಏನಪ್ಪ ಅಂದರೆ ಜನರ ಜೀವನ ಶೈಲಿ ಬದಲಾಗ್ತಿದೆ ಕಾರಣಾಂತರಗಳಿಂದ. ಆಧುನಿಕತೆಯ ಅಬ್ಬರದಲ್ಲಿ ಪ್ರತಿಯೊಬ್ಬರೂ ಪ್ರಗತಿ ಸಾಧಿಸಬೇಕೆನ್ನುವ ಹಪಾಹಪಿಯಲ್ಲಿ ಇಂಧನ ನಿರ್ಮಾಣಗಳಲ್ಲಿ ನಾವು ಓಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಓಡ್ತಾ ಇದ್ದೀವಿ. ಅದು ಗ್ರೂಪ್ ಡಿ ಇರ್ಬೋದು ಅಥವಾ ಕೋಟ್ಯಾಧೀಶ್ವರ ಇರ್ಬೋದು. ಪ್ರತಿಯೊಬ್ಬರಿಗೆ ಇರೋದು 24 ತಾಸು. ಈ 24 ತಾಸಲ್ಲಿ ನಾನು ಬೆಳಿಬೇಕು, ನಾನು ಸಾಧನೆ ಮಾಡಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು, ನಾನು ದುಡ್ಡು ಮಾಡಬೇಕು ಅನ್ನೋ ಇದರಲ್ಲಿ ಓಡ್ತಾ ಇದ್ದೀವಿ. ಈ ಒಂದು ಡ್ಯೂ ಕೋರ್ಸಲ್ಲಿ ನಾವು ಹೇಗೆ ಬದುಕಬೇಕು, ನಮ್ಮ ಆಹಾರ ಶೈಲಿಯನ್ನು, ನಮ್ಮ ವಿಹಾರ ಶೈಲಿಯನ್ನು, ನಾವು ಬದುಕುವ ರೀತಿ ನೀತಿಯನ್ನು ಬಿಟ್ಟು ಹೊರಗಡೆ